ಓಂ ಪ್ರಕಾಶ್ ಅವರ ಜಮೀನಿನ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಓಂ ಪ್ರಕಾಶ್ ಹೆಸರಿನಲ್ಲಿ 17 ಎಕರೆ 20 ಗುಂಟೆ ಜಮೀನಿದೆ. ಜೊಯ್ಡಾದಲ್ಲಿ 7.20 ಎಕರೆ, ಬಾಡಗುಂಡದಲ್ಲಿ 10 ಎಕರೆ ಇದೆ. ಬಾಡಗುಂಡದ 10 ಎಕರೆ ಪೈಕಿ 5 ಎಕರೆ ಮೇಲೆ ಪತ್ನಿ ಕಣ್ಣಿತ್ತು. 5 ಎಕರೆ ಜಮೀನನ್ನ ಈಗಾಗಲೇ ಮಗನ ಹೆಸರಿನಲ್ಲಿ ಏನಿದೆ ಆ ಉಳಿದ 5 ಎಕರೆ ಜಮೀನನ್ನ ತಂಗಿ ಹೆಸರಿಗೆ ಮಾಡೋದಕ್ಕೆ ಅವರು ನಿರ್ಧರಿಸಿರ್ತಾರೆ. ಅಂದ್ರೆ ಓಂ ಪ್ರಕಾಶ್ ಅವರ ತಂಗಿ ಸರಿತಾ ಗುಪ್ತಾ ಅವರ ಹೆಸರಿಗೆ ಮಾಡಬೇಕು ಅನ್ಕೊಂಡಿರ್ತಾರೆ. ಆದ್ರೆ ತಂಗಿಗೆ ಆಸ್ತಿಯನ್ನ ಕೊಡಬಾರ್ದು ಅಂತ ಪತ್ನಿ ಪಲ್ಲವಿ ತಡೆದಿರ್ತಾರೆ. ಮಗಳ ಹೆಸರಿಗೆ ಜಮೀನು ಮಾಡ್ಕೊಡಿ ಅಂತ ಪಟ್ಟು ಹಿಡಿದಿರ್ತಾರೆ ಪತ್ನಿ. ಮಗ ಕಾರ್ತಿಕೇಶ್ ಹೆಸರಿನ ಜಮೀನು ಇದೆಯಲ್ಲ ಅದನ್ನ ಲೀಸ್ಗೆ ಕೊಡಲಾಗಿರುತ್ತೆ. ಲೀಸ್ ಮೂಲಕ ಪ್ರತಿ ತಿಂಗಳಿಗೆ ಸುಮಾರು 75,000 ರೂಪಾಯಿ ಹಣ ಬರ್ತಿರುತ್ತೆ. ನೇಚರ್ ಝೋನ್ ಅನ್ನುವಂತಹ ಕಂಪನಿಗೆ ಲೀಸ್ ಕೊಟ್ಟಿರ್ತಾರೆ ಪುತ್ರ ಕಾರ್ತಿಕೇಶ್. ಇನ್ನು ಸೂಪಾದಲ್ಲಿ 1 ಎಕರೆಗೆ 90 ಲಕ್ಷದಿಂದ 1,20,00,000ವರೆಗೆ ಬೆಲೆ ಇದೆ. ಈ ಜಮೀನಿರುವಂತಹ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸೂರಜ್. ನೋಡೋಣ ಬನ್ನಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ನಿವೃತ್ತ DG and IGP ಹತ್ಯೆಗೆ ಅವರ ಆಸ್ತಿಯೇ ಮೂಲ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಅವರ ಆಸ್ತಿ ಎಷ್ಟಿತ್ತು? ಅದರಲ್ಲಿ ಪ್ರಮುಖವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿ ಅವರ ಆಸ್ತಿ ಎಷ್ಟಿತ್ತು ಎಂದರೆ ಸುಮಾರು 18 ಎಕರೆಗಿಂತಲೂ ಹೆಚ್ಚಿಗೆ ಅವರು ಜಮೀನನ್ನು ಹೊಂದಿದ್ರು. ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಈಗ ಇದು ಅಡ್ವೆಂಚರ್ ಝೋನ್ ಅಂತ ಈಗಾಗಲೇ ಪ್ರೈವೇಟ್ ಕಂಪನಿಯವರು ಇಲ್ಲಿ ವಾಟರ್ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರೆ. ಈ ಜಾಗ ಪೂರ್ತಿಯಾಗಿ ಓಂ ಪ್ರಕಾಶ್ ಅವರ ಮಗನ ಹೆಸರಿನಲ್ಲಿ ಇದೆ. ಇದು ಪೂರ್ತಿಯಾಗಿ 5 ಎಕರೆ ಜಾಗ. ಇದು 5 ಎಕರೆ ಜಾಗ ಸಂಪೂರ್ಣವಾಗಿ ಅವ್ರ ಮಗನ ಹೆಸರಿನಲ್ಲಿದೆ. ಇದನ್ನು ಖಾಸಗಿ ಅವರಿಗೆ ಅಂದರೆ ಬೇರೆ ಒಬ್ಬರ ವ್ಯಕ್ತಿಗೆ ಇದನ್ನು ಲೀಸ್ನಲ್ಲಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಜಾಗದ ಒಂದು ವಿಶಿಷ್ಟ ಅಂತ ಹೇಳಬೇಕಂದ್ರೆ ಇದು ಪೂರ್ತಿಯಾಗಿ ಕಾಳಿ ನದಿಯ ಪಕ್ಕದಲ್ಲೇ ಇರುವುದರಿಂದ ಈ ಜಾಗದಲ್ಲಿ ಅಡ್ವೆಂಚರ್ ಝೋನ್ದವ್ರು ಏನು ಇದನ್ನು ಮಾಡ್ತಾರೆ, ಪೂರ್ತಿಯಾಗಿ 20 ವರ್ಷಕ್ಕೆ ಲೀಸನ್ನು ಕೊಟ್ಟಿದ್ದಾರೆ. ಅವ್ರ ಮಗ ಇರುವಂತಹ ಓಂ ಪ್ರಕಾಶ್ ಅವರ ಮಗ ಅವರು ಈ ಜಾಗವನ್ನು ಲೀಸ್ಗೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳಿಗೆ 75,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಂದರೆ ವರ್ಷಕ್ಕೆ 9 ಲಕ್ಷ ರೂಪಾಯಿ. ಈ ರೀತಿಯಾಗಿ 20 ವರ್ಷಕ್ಕೆ ಇವರು ಈಗಾಗಲೇ ಲೀಸನ್ನು ಮಾತುಕತೆ ಮಾಡೋದ್ರ ಮೂಲಕ ಲೀಸನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಪಕ್ಕದಲ್ಲೇ ಇನ್ನೊಂದು ಜಾಗವು ಸಹಿತ ಇದೆ. ಯಾಕಂದರೆ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಭಾಗ. ಈ ಜಾಗ ಮೊದಲು 3rd ಪರ್ಸನ್ ಹೆಸರಿನಲ್ಲಿತ್ತು. 3rd ಪರ್ಸನ್ ಹೆಸರಿನಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಇದನ್ನು ಅವರ ಮಗನ ಹೆಸರಿಗೆ ದಾನವಾಗಿ ಪರಿವರ್ತನೆ ಮಾಡಿದ್ದಾರೆ. ಅಂದರೆ ಖರೀದಿ ಅಂತ ಇಲ್ಲ. ಅವರ RTC ಬುಕ್ನಲ್ಲಿ ನೋಡಿದ ನಂತರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದಾನ ಬೇರೆ ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ಅವ್ರ ಮಗನ ಹೆಸರಿಗೆ ದಾನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದು RTCಯಲ್ಲಿ ರೆಕಾರ್ಡ್ ಇದೆ. ಅಷ್ಟೇ ಅಲ್ಲದೆ ಅದೇ ರೀತಿಯಾಗಿ ಅದು ಪಕ್ಕದಲ್ಲಿ ಇರುವಂಥ ಒಂದು ಜಾಗ ಇದೆ, ಅದು 3rd ಪರ್ಸನಲ್ ಹೆಸರಿನಲ್ಲೇ ಇದೆ. ಅದನ್ನು ಸಹಿತ ತನ್ನ ತಂಗಿಯ ಹೆಸರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿ ದೊಡ್ಡ ಆಸ್ತಿ ಕಲಹ ಆಗಿದೆ ಅಂತಲೂ ಸಹಿತ ಹೇಳಲಾಗ್ತಾ ಇದೆ. ಈ ಜಾಗವು ಸಹಿತ ಸಂಪೂರ್ಣವಾಗಿ 5 ಎಕರೆ ಜಾಗ ಇದೆ. ಇದು ಸಹಿತ ಕಾಳಿ ನದಿಯ ಪಕ್ಕದಲ್ಲೇ ಇರುವುದರಿಂದ ನೇಚರ್ ಅಡ್ವೆಂಚರ್ದವರು ಇದನ್ನು ಸಹಿತ ಲೀಸ್ ತಗೋಬೇಕು ಮತ್ತು ಇದನ್ನು ಆದಷ್ಟು ಬೇಗ ನಿಮ್ಮ ಮನೆ ಹೆಸರಿನಲ್ಲಿ ಮಾಡ್ಕೊಳ್ಳಿ ಅಂತಲೂ ಸಹಿತ ಕೆಲವು ಸಲ ಇಲ್ಲಿರುವ ಸ್ಥಳೀಯರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ತಂಗಿಯ ಹೆಸರಿಗೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಓಂ ಪ್ರಕಾಶ್ ಅವರು ನಿರ್ಧರಿಸಿದ್ರು. ಆದರೆ ಇದನ್ನು ತಂಗಿ ಹೆಸರಿನಲ್ಲಿ ಮಾಡಬಾರದು, ಇದನ್ನು ಮಗಳ ಹೆಸರಿನಲ್ಲಿ ಮಾಡಿ ಅಂತಲೂ ಸಹಿತ ಅವರ ಪತ್ನಿ ಬೆನ್ನತ್ತಿದ್ರು. ಆದರೆ ಯಾವುದೇ ಕಾರಣಕ್ಕೂ ಮಗಳ ಹೆಸರಿನಲ್ಲಿ ಮಾಡಲ್ಲ, ನನ್ನ ತಂಗಿಯ ಹೆಸರಿನಲ್ಲೇ ಮಾಡಬೇಕಂತ ನಾನು ಮೊದಲೇ ಅದನ್ನು ನಿರ್ಧರಿಸಿನೇ ಖರೀದಿ ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ತಂಗಿ ಹೆಸರಿಗೆ ಮಾಡ್ತೀನಿ ಅಂತ ಓಂ ಪ್ರಕಾಶ್ ಅವರು ಹಠ ಹಿಡಿದಿದ್ದರಿಂದ ಅವರ ಮನೆಯಲ್ಲಿ ದೊಡ್ಡ ಆಸ್ತಿ ಕಲಹವೂ ಆಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿರುವಂಥ ಸೂಪಾ ತಾಲೂಕಿನಲ್ಲಿರುವಂತಹ ಕೆಲವು ಅಧಿಕಾರಿಗಳಿಗೆ ಮತ್ತು ಕೆಲವು ಜನರಿಗೂ ಸಹಿತ ಪತಿ ಇಬ್ಬರೂ ಸಹಿತ ಕಾಲ್ ಮಾಡಿಬಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹಿತ ಪಡೆದುಕೊಳ್ತಾ ಇದ್ರು. ಕ್ಯಾಮರಾಮನ್ ಮಂಜುರಾಜ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.